ಚಿತ್ರರಂಗದ ದಳಪತಿ ಟಿವಿಕೆ ಪಕ್ಷದ ನಾಯಕ ವಿಜಯ್ಗೆ ಲಕ್ಷಾಂತರ ಫ್ಯಾನ್ಸ್ ಇದ್ದಾರೆ. ಸಿನಿಮಾಗಳಲ್ಲಾಗಲಿ ಸಾರ್ವಜನಿಕವಾಗಲಿ ತಮಿಳುನಾಡಿನಲ್ಲಿ ಇವರ ಕ್ರೇಜ್ ಬೇರೆನೇ ಇದೆ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೇಲಂತೂ ಮತ್ತಷ್ಟು ಪವರ್ಫುಲ್ ಆಗಿದ್ದಾರೆ. ಆದರೆ ಅಲ್ಲಿಂದಲೇ ನೋಡಿ ಇವರ ಗ್ರಹಚಾರ ಕೆಟ್ಟಿದ್ದು. ಒಂದಾದ ಮೇಲೊಂದರಂತೆ ಆಪತ್ತುಗಳು ಅವರನ್ನ ಸುತ್ತಿಕೊಳ್ತಿವೆ. ಪಕ್ಷದ ರ್ಯಾಲಿಯಲ್ಲಿ ಅನಾಹುತ, ಕೊನೆಯ ಸಿನಿಮಾ ಜನನಾಯಕನ್ ರಿಲೀಸ್ಗೆ ವಿಘ್ನ, ಲೇಟೆಸ್ಟ್ ಆಗಿ ವೈವಾಹಿಕ ಜೀವನದಲ್ಲಿ ಬಿರುಕು ಎಲ್ಲವೂ ವಿಜಯ್ ಮೇಲೆ ಅಟ್ಯಾಕ್ ಮಾಡಿವೆ. ಆತ ಫ್ಯಾನ್ಸ್ ಎಲ್ಲವನ್ನೂ ಡಿಫೆಂಡ್ ಮಾಡಿಕೊಳ್ಳುವ ಹೊತ್ತಲ್ಲೇ ದಳಪತಿ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಇದರಿಂದ ಇನ್ನಷ್ಟು ಇರಿಸು ಮುರಿಸಿನ ಸನ್ನಿವೇಶ ಸೃಷ್ಟಿಯಾಗಿದೆ. ಏನದು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ವಿಜಯ್ ಪತ್ನಿ ಸಂಗೀತಾ ಸ್ವರ್ಣಲಿಂಗಂ ಈಗಾಗಲೇ ಡಿವೋರ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಇದರಿಂದಾಗಿ ವಿಜಯ್ ಸಂಸಾರದ ಗುಟ್ಟು ಸಿನಿಮಾ ರಂಗದಲ್ಲಿ, ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಸುದ್ದಿಯಾಗಿ ಹರಿದಾಡ್ತಿದೆ. ಸುಮಾರು 27 ವರ್ಷಗಳ ಕಾಲ ಜೊತೆಯಾಗಿದ್ದ ಜೋಡಿ ಬೇರ್ಪಟ್ಟಿದೆ. ಬರೀ ಇಷ್ಟೇ ಆಗಿದ್ರೆ ಕೌಟುಂಬಿಕ ಕಲಹ ಅನ್ಕೊಂಡು ಸುಮ್ಮನೆ ಆಗ್ಬೋದಿತ್ತು. ಆದ್ರೆ ವಿಜಯ್ ಪತ್ನಿ ಸಂಗೀತಾ ಮತ್ತೊಂದು ಸ್ಫೋಟಕ ಸುದ್ದಿ ಸಿಡಿಸಿದ್ದೇ ಎಲ್ಲ ಅವಾಂತರಗಳಿಗೂ ಕಾರಣವಾಗಿದೆ. ವಿಜಯ್ಗೆ ನಟಿಯೊಬ್ಬರ ಜೊತೆ ಸಂಬಂಧವಿದೆ ಅನ್ನೋ ವಿಷಯವನ್ನ ತಮ್ಮ ಅರ್ಜಿಯಲ್ಲಿ ಉಲ್ಲೇಖಿಸಿದ್ರು. ಜೊತೆಗೆ ವಿಜಯ್ ಹಿಂಸೆ ನೀಡ್ತಿದ್ರು ಅಂತಲೂ ಬರೆದುಕೊಂಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಂತೂ ವಿಜಯ್ ಜೊತೆ ಅಫೇರ್ ಇರುವ ನಟಿ ಬೇರೆ ಯಾರೂ ಅಲ್ಲ, ಅದು ತ್ರಿಷಾ ಅನ್ನೋ ಗಾಸಿಪ್ಗಳು ಭುಗಿಲೆದ್ದಿವೆ. ಇದಕ್ಕೆ ಸಾಕ್ಷಿಯಾಗಿ ಇದೀಗ ವಿಜಯ್ ಹಾಗೂ ತ್ರಿಷಾ ಒಟ್ಟಿಗೆ ಫಂಕ್ಷನ್ಗೆ ಅಟೆಂಡ್ ಆಗಿರೋದು ಹಲವು ಚರ್ಚೆ ಹುಟ್ಟುಹಾಕಿದೆ. ಹೌದು, ಈ ಹಿಂದೆ ವಿಜಯ್ ಹಾಗೂ ತ್ರಿಷಾ 5-6 ಸಿನಿಮಾಗಳಲ್ಲಿ ಒಟ್ಟಾಗಿ ನಟಿಸಿದ್ದಾರೆ. ಸಾರ್ವಜನಿಕವಾಗಿಯೂ ತಮ್ಮ ಸ್ನೇಹದ ಬಗ್ಗೆ ಸಾಕಷ್ಟು ಹೊಗಳಿಕೊಂಡಿದ್ದಾರೆ. ಆದರೆ ವಿಜಯ್ನ ಬಿಟ್ಟು ಕೊಡದ ಫ್ಯಾನ್ಸ್ ಇದೆಲ್ಲ ಕಟ್ಟುಕತೆ, ಅವರಿಬ್ರು ಉತ್ತಮ ಸ್ನೇಹಿತರು ಅಂತ ವಕಾಲತ್ತು ವಹಿಸ್ತಿದ್ರು. ಇಷ್ಟೆಲ್ಲ ಕಾಂಟ್ರವರ್ಸಿಗಳು ಶುರುವಾಗಿರುವಾಗ ವಿಜಯ್ ಮತ್ತೆ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲಾದ್ರಿಂದ ದೂರ ಇರೋದು ಬಿಟ್ಟು ತ್ರಿಷಾ ಜೊತೆ ಕಾಣಿಸ್ಕೊಂಡಿದ್ದಾರೆ. ನಿರ್ಮಾಪಕರೊಬ್ಬರ ಮಗನ ಆರತಕ್ಷತೆ ಕಾರ್ಯಕ್ರಮಕ್ಕೆ ಒಟ್ಟಾಗಿ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಒಂದೇ ಕಾರಿನಲ್ಲಿ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. ಇಂತಹ ಹೊತ್ತಲ್ಲಿ ಇವರ ವರ್ತನೆ ಎಲ್ಲಾ ವದಂತಿಗಳಿಗೆ ರೆಕ್ಕೆ ಪುಕ್ಕ ಕೊಟ್ಟಿದೆ. ನೆಟ್ಟಿಗರಂತೂ ಯದ್ವಾ ಕಮೆಂಟ್ಸ್ ಹಾಕ್ತಿದ್ದಾರೆ. ಇಷ್ಟ ದಿನ ಹರಿದಾಡ್ತಿದ್ದ ಗಾಸಿಪ್ಗಳೆಲ್ಲ ಈಗ ನಿಜವಾಗಿವೆ. ಇವರಿಬ್ಬರ ಮಧ್ಯೆ ಸಂಬಂಧ ಇರೋದು ಸತ್ಯ. ಇಬ್ಬರು ಪರಸ್ಪರವಾಗಿ ಒಪ್ಕೊಂಡಿದ್ದಾರೆ. ವಿಜಯ್ಗೆ ಇದೆಲ್ಲ ಬೇಕಿತ್ತಾ ಅಂತ ಪ್ರಶ್ನಿಸುತ್ತಿದ್ದಾರೆ. ಸದಾ ಡಿಫೆಂಡ್ ಮಾಡಿಕೊಳ್ತಿದ್ದ ಅಭಿಮಾನಿಗಳು ಕೂಡ ಬೇಸರಗೊಂಡಿದ್ದಾರೆ. ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗದಿರಲಿ ಅಂತ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಏನೇ ಇದ್ರೂ ಬಹಿರಂಗಪಡಿಸಲಿ ಅಂತ ಒತ್ತಾಯಿಸುತ್ತಿದ್ದಾರೆ. ಇನ್ನು ಕೋರ್ಟ್ ಆಚೆಗೆ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಲು ವಿಜಯ್ ಆಸಕ್ತಿ ತೋರಿಸಿದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ತಮ್ಮ ಇಬ್ಬರು ಮಕ್ಕಳು ಹಾಗೂ ಪತ್ನಿ ಸಂಗೀತಾಗೆ 250 ಕೋಟಿ ಹಣವನ್ನ ಜೀವನಾಂಶ ನೀಡಲು ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಆದ್ರೆ ಇದೀಗ ತ್ರಿಷಾ ಜೊತೆಗೆ ವಿಜಯ್ ಓಡಾಡ್ತಿರೋದು ಡಿವೋರ್ಸ್ ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. ಜೊತೆಗೆ ನಟಿ ತ್ರಿಷಾ ಅವರ ಮೇಲೂ ಕಳಂಕ ಸುತ್ತಿಕೊಂಡಿದೆ. ಈ ಎಲ್ಲ ಆರೋಪಗಳಿಗೆ ಇವರಿಬ್ರು ಹೇಗೆ ಉತ್ತರಿಸ್ತಾರೆ, ವಿಜಯ್ ಪತ್ನಿ ಸಂಗೀತಾ ಅವರ ಮುಂದಿನ ನಡೆ ಏನು ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.